25 to 30 ಫೀಟ್ ಮಣ್ ರೋಡ್ ಇದೆ. ಅದ್ರ ಜೊತೆಗೆ ಸುತ್ತಮುತ್ತ ನೋಡ್ತಾ ಇರ್ಬೋದು. ಬಿಲ್ಡಿಂಗ್ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಯಾವ್ದೋ ಒಂದು ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ಇದು ಅಂತ. ಖಂಡಿತ ಹೌದು. ನೀವಿಲ್ಲಿ ನೋಡ್ತಾ ಇರೋ ಮನೆ ಬಂದು G+2 ಫ್ಲೋರ್ ಆಗಿದೆ. ಒಂದೊಳ್ಳೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದನ್ನ ಬಿಲ್ಡ್ ಮಾಡಿರೋದು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಬೆಸ್ಟ್ ಹಿಲ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ಇನ್ನು ಮನೆ ಬಗ್ಗೆ ತೋರಿಸ್ಕೊಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ನೀವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆನೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇರ್ಬೋದು, ಸ್ಪೇಷಿಯಸ್ ಆಗಿರೋ ಜಾಗ ಇದೆ. ಅದ್ರ ಜೊತೆಗೆ ನಿಮ್ಗೆ 1 BHK ಹೌಸ್ ಬಿಲ್ಡ್ ಮಾಡಿದ್ದಾರೆ ಫಾರ್ ರೆಂಟಲ್ ಪರ್ಪಸ್ಗೆ ಅಂತೇಳಿ. ಸೊ ಮನೆ ಬಂದು ಒಂದೊಳ್ಳೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕಟ್ಟಿರೋದ್ರಿಂದ ನಿಮ್ಗೆ ಬಜೆಟ್ ಕೂಡ ಕಮ್ಮಿ ಇದೆ. ಪ್ರೈಸ್ ಎಷ್ಟು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಒಂದು ಟಿವಿ ಕ್ಯಾಬಿನೆಟ್ ಇದೆ. ಅದ್ರ ಜೊತೆಗೆ ಹಿಂದೆ ಬಂತು ಅಂತಂದ್ರೆ ಒಂದು ರೂಮ್ ಇದೆ. ಅದರಲ್ಲಿ ನಿಮ್ಗೆ ವಾರ್ಡ್ರೋಬ್ ಸಹ ಇದೆ, ನೋಡ್ತಾ ಇರ್ಬೋದು. ಒಂದೊಳ್ಳೆ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಒಂದೊಳ್ಳೆ ಬೆಸ್ಟ್ ಮನೆ ಅಂತಾನೆ ಹೇಳ್ಬೋದು. ಸೊ ರೆಂಟಲ್ ಬರೋರಿಗೆ. ಹಾಗೆ ಮುಂದೆ ಬಂತು ಅಂದ್ರೆ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ, ನೋಡ್ತಾ ಇರ್ಬೋದು. ಅದು ಸ್ವಲ್ಪ ಏನೋ ಕಸ ಎಲ್ಲ ಹಾಕಿದ್ದಾರೆ, ಕ್ಲೀನ್ ಮಾಡ್ಕೋತಾರೆ. ಸೊ ಹಾಗೆ ಮುಂದೆ ಬಂತು ಅಂದ್ರೆ ನಿಮ್ಗೆ ಒಂದು ಮಾಡ್ಯುಲರ್ ಕಿಚನ್ ಇದೆ, ಇಟಾಲಿಯನ್ ಸ್ಟೈಲ್ದು. ಸೊ ಅದು ಕಾಂಬಿನೇಷನ್ ನೋಡ್ತಾ ಇರ್ಬೋದು. ಕ್ಯಾಬಿನೆಟ್ ಎಷ್ಟು ಒಂಥರ ತುಂಬಾನೇ ಮೈಲ್ಡ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ಮನೆ ಬಂದು ಪಕ್ಕಾ ವಾಸ್ತು ಪ್ರಕಾರ ಬಿಲ್ಡ್ ಮಾಡಿದ್ದಾರೆ. ಇನ್ನ ಸೈಡ್ ಡೈಮೆನ್ಷನ್ ಬಂದು 20 into 30 ಫೀಟ್ ಆಗಿದೆ. ಸ್ಪೇಷಿಯಸ್ ಆಗಿರೋ 600 ಸ್ಕ್ವೇರ್ ಫೀಟ್ ಬರುತ್ತೆ. ಇನ್ನ ಈ ಮನೆ ಎಲ್ಲಪ್ಪ ಲೊಕೇಟ್ ಆಗಿದೆ ಅನ್ಕೋತಾ ಇದ್ದೀರಾ, ಇದು ಬಂದು ಡಿ ಗ್ರೂಪ್ ಲೇಔಟ್ ನಮ್ಮ ಅಂದ್ರಹಳ್ಳಿಯಲ್ಲಿ ಲೊಕೇಟ್ ಆಗಿರೋದು. ಹಾಗೆ ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿ ನೋಡ್ತಾ ಇರ್ಬೋದು. ಓನರ್ ಇರೋ ಪರ್ಪಸ್ಗೆ ಅಂತೇಳಿ 2 BHK ಹೌಸ್ ಬಿಲ್ಡ್ ಮಾಡಿದ್ದಾರೆ. ಸೊ ಮೇನ್ ಡೋರ್ ಎಲ್ಲ ನೋಡ್ತಾ ಇರ್ಬೋದು, ಎಷ್ಟೊಂದು ಯೂನಿಕ್ ಆಗಿ ಮತ್ತೆ ಕ್ವಾಲಿಟಿ ವೈಸ್ ಅಲ್ಲಿ ತುಂಬಾನೇ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತೇಳಿ. ಒಳಗಡೆ ಎಂಟ್ರಿ ಆಗ್ತಿದಂಗೆನೆ ನಿಮ್ಗೆ ಒಂದು ಹಾಲ್ ಸಿಗುತ್ತೆ. ಅದ್ರ ಜೊತೆಗೆ ಪುಟ್ಟದಾಗಿರುವಂತ ಒಂದು ಪೂಜಾ ರೂಮು ಜೊತೆಗೆ ಟಿವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಸೊ ದೇವ್ರ ಮನೆ ಬಂದು ನಿಮ್ಗೊಂದು ಪುಟ್ಟದಾಗಿ ಮಾಡ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ಆ ಮನೆ ಅಂತೂ ಫುಲ್ಲಿ ಫರ್ನಿಶ್ಡ್, ನಿಮ್ಗೆ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಇಟಾಲಿಯನ್ ಸ್ಟೈಲ್ದು ಮಾಡ್ಯುಲರ್ ಕಿಚನ್ ಇದೆ. ಆಗ್ಲೇ ಹೇಳ್ದಂಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ಕಾಂಬಿನೇಷನ್ ಇದೆ, ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲೂ ಅದೇ ಇದೆ. ತುಂಬಾ ಮೈಲ್ಡ್ ಆಗಿದೆ ಕಲರ್. ಹಾಗೆ ಇಲ್ಲಿ ನಿಮ್ಗೆ ಒಂದು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇದೆ. ಇನ್ನು ಸೈಡ್ ಫೇಸ್ ಬಂದು ನಾರ್ತ್ ಫೇಸ್ ಇದೆ. ಮೇನ್ ಡೋರ್ ಕೂಡ ನಾರ್ತ್ ಫೇಸಿಂಗ್ ಇದೆ. ಇಲ್ಲಿ ಪಕ್ಕದಲ್ಲಿ ಬಂತು ಅಂದ್ರೆ ನಿಮ್ಗೆ ಒಂದು ರೂಮ್ ಕೂಡ ಇದೆ, ನೋಡ್ತಾ ಇರ್ಬೋದು. ಚಿಕ್ಕದಾಗಿ ನೀಟಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ವಾರ್ಡ್ರೋಬ್ ಸಹ ಇದೆ, ನೋಡ್ತಾ ಇರ್ಬೋದು. ಸೊ ನಿಮ್ದು ಸ್ಟೋರೇಜ್ ಪರ್ಪಸ್ಗೆ ಅಂತೇಳಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಬಂತು ಅಂದ್ರೆ ಮತ್ತೊಂದು ರೂಮ್ ಇದೆ. ಇಲ್ಲೂ ಸಹ ನಿಮ್ಗೆ ಇನ್ನು ಸ್ಟೋರೇಜ್ ಪರ್ಪಸ್ಗೆ ಅಂತೇಳಿ ವಾರ್ಡ್ರೋಬ್ ನ ಹಾಕಿದ್ದಾರೆ. ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಸಹ ಇದೆ, ನೋಡ್ತಿರ್ಬೋದು. ಇನ್ನು ಈ ಮನೆಯ ಒಂದು ವಾಟರ್ ಕನೆಕ್ಷನ್ ಬಂತು ಅಂದ್ರೆ ಕಾವೇರಿ ಜೊತೆಗೆ CMC ಕನೆಕ್ಷನ್ ಕೂಡ ಇದೆ. ಅದ್ರ ಜೊತೆಗೆ ನಿಮ್ಗೆ ಈ ಮನೆ ಮೇಲೆ ಅಪ್ ಟು 80% ತನಕ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಇದೆ. ಲೋನ್ ಕೂಡ ನಾವೇ ಮಾಡ್ಕೊಡ್ತೀವಿ. ಇನ್ನ ಲೋನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ ಬಂದು ನೀವೇನಾದ್ರೂ ಸ್ಯಾಲರಿಡ್ ಪರ್ಸನ್ ಆಗಿದೆ, 30+ ಸ್ಯಾಲರಿ ಬರ್ತಿರ್ಬೇಕು, ಜೊತೆಗೆ 3 months ಪೇ ಸ್ಲಿಪ್ ಕೂಡ ಇರಬೇಕು. ಅಥವಾ ನೀವೇನಾದ್ರೂ ಬಿಸ್ನೆಸ್ ಪರ್ಸನ್ ಆಗಿದ್ರೆ 5 lakh ತನಕ IT ಫೈಲ್ ಆಗಿರ್ಬೇಕು. ಇದಿಷ್ಟು ಲೋನ್ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್. ಇನ್ನ ಇಲ್ಲಿ ಮೇಲ್ಗಡೆ ಬಂತು ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದು ಇಲ್ಲೂ ಕೂಡ ನಿಮ್ಗೆ 2 BHK ನ ಬಿಲ್ಡ್ ಮಾಡಿದ್ದಾರೆ. ಓನರ್ ಆದ್ರೂ ಇತ್ಕೋಬಹುದು ಅಥವಾ ರೆಂಟಲ್ಗಾದ್ರೂ ಕೊಡ್ಬೋದು. ಸೇಮ್ ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಏನು ಮಾಡಿದ್ದಾರೆ ಅದೇ ರೀತಿ ಸೇಮ್ ಆಸ್ ಯೂಶುವಲ್ ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ಮಾಡಿದ್ದಾರೆ. ಸೊ ಟಿವಿ ಕ್ಯಾಬಿನೆಟ್ ಆಗಿರ್ಬೋದು, ಪೂಜಾ ರೂಮ್ ಅಂದ್ರೆ ದೇವ್ರ ಮನೆ ಮತ್ತೆ ಕಿಚನ್ ಪ್ರತಿಯೊಂದು ಕೂಡ ಸೇಮ್ ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಸೆಕೆಂಡ್ ಫ್ಲೋರ್ ಅಲ್ಲೂ ಆಸ್ ಯೂಶುವಲ್ ಇದೆ. ಇನ್ನ ನಿಮ್ಮ ಹತ್ರ ಏನಾದ್ರೂ ಖಾಲಿ ಸೈಟ್ ಇದು ಮನೆ ಕಟ್ಸೋದಿಕ್ಕೆ ಮೆಟೀರಿಯಲ್ ಕಾಂಟ್ರಾಕ್ಟರ್ ನ ಹುಡುಕ್ತಾ ಇದ್ರೆ ಖಂಡಿತ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ನಿಮ್ಗೆ ಮಾಡ್ಕೊಡ್ತೀವಿ. ಜೊತೆಗೆ ಬಿಲ್ಡರ್ ಕಮ್ ಡೆವಲಪರ್ ನ ನೋಡ್ತಾ ಇದ್ರೆ ಖಂಡಿತ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಿಜವಾಗ್ಲೂ ತುಂಬಾ ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಇದ್ರ ಬಗ್ಗೆ ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ಇನ್ನ ಈ ಮನೆಯ ಟೋಟಲ್ ಪ್ರೈಸ್ ಬಂದು 1,05,00,000 ಸ್ಲೈಟ್ಲಿ ನೆಗೋಷಿಯಬಲ್. ಇನ್ನು ನಮ್ಮ ಪೇಜ್ ಬಂದು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಇದು ಮತ್ತೊಂದು ರೂಮು ಸೇಮ್ ಏನಿದೆ ಫಸ್ಟ್ ಫ್ಲೋರ್ ಅಲ್ಲಿ ಅದೇ ರೀತಿ ಅಟ್ಯಾಚ್ಡ್ ವಾಶ್ರೂಮ್ ಸಹ ಇದೆ. ಜೊತೆಗೆ ಈ ಮನೆ ಬಂದು GBA ಅಂದ್ರೆ BBMP ಲಿಮಿಟ್ ನ ಈ ಖಾತಾ ಪ್ರಾಪರ್ಟಿ ಆಗಿದೆ. ಸೊ ಒಂದೊಳ್ಳೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರುವಂತ ಒಂದೊಳ್ಳೆ ಮನೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬೆಸ್ಟ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಬೇಗ ಬೇಗ ಈ ನಂಬರ್ಗೆ ಕಾಲ್ ಮಾಡಿ ಈ ಒಂದು ಮನೇನ ನಿಮ್ದಾಗಿಸ್ಕೊಳ್ಳಿ. ಸೊ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ನ್ಯಾಷನಲ್ ಹೈವೇ ನೈಸ್ ರೋಡ್ ತುಂಬಾನೇ ನಿಯರೆಸ್ಟ್ ಇದೆ. ಅಪ್ರಾಕ್ಸಿಮೇಟ್ ಒಂದು 2-3 ಕಿಲೋಮೀಟರ್ಸ್ ಇರ್ಬೋದು ನನ್ನ ಅಂದಾಜು. ಅದ್ರ ಜೊತೆಗೆ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ತುಂಬಾನೇ ನಿಯರೆಸ್ಟ್ ಇದೆ. ಬೇರೆ ಬೇರೆ ಏರಿಯಾ ಎಲ್ಲ ತುಂಬಾನೇ ನಿಯರ್ ಇದೆ. ಸೊ ಇದು 3rd ಫ್ಲೋರ್ ಅಲ್ಲಿ ಇರುವಂತಹ ಓಪನ್ ಟೆರೆಸ್ ನೋಡ್ತಿರ್ಬೋದು ಸುತ್ತಮುತ್ತ ಯಾವ ರೀತಿ ಇದೆ ಅಂತೇಳಿ. ಈಗಿನ ಒಂದು ರೇಟ್ ಅಲ್ಲಿ ನೀವು ಮುಂದೆ ಬೈ ಮಾಡ್ತೀನಿ ಅಂದ್ರೆ
ಮೇ ಬಿ ಗೊತ್ತಿಲ್ಲ, ಜಾಸ್ತಿ ಆದ್ರೆ ಆಗ್ಬೋದು. ಸೊ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ.